ಫೆಬ್ರವರಿ, ಇವತ್ತಿಗೆ 5 ವರ್ಷ ಹಿಂದೆ ನಾನು ಸ್ಟಾರ್ಟ್ ಮಾಡಿದೆ. ಓಪನ್ ಮಾಡಿದ್ವಿ, ಫೋಟೋಸ್ ಇದೆ. ಕೋಮಂಗಲದಲ್ಲಿ ಒಂದು 10,000 ರೆಂಟಿಗೆ. ನನ್ನ ಫ್ರೆಂಡ್ ಬಂದಿಲ್ಲ ಇನ್ನು, ಅವಳು ತುಂಬಾ ಸಪೋರ್ಟ್ ಮಾಡಿದ್ರು, ಲಾವಣ್ಯ ಅಂತ, ನನ್ನ ಹೈಸ್ಕೂಲ್ ಫ್ರೆಂಡು. ನಾನು ಕಾಫಿ ಕುಡಿಯೋಕೆ ದುಡ್ಡಿರಲಿಲ್ಲ, ಅವಳು ಕಾಫಿಗೆ ಅವಳು ಮನೆಯಿಂದ ತಂದು ನನಗೆ ಕಾಫಿ ಕುಡಿಸ್ತಾ ಇದ್ರು. ಸೊ ಆ ಟೈಮ್ ನಂದು ಫೆಬ್ರವರಿ 22 ನಾವು ಓಪನ್ ಮಾಡಿದ್ವಿ. ಮಾರ್ಚ್ 19 ಲಾಕ್ಡೌನ್. ಇದು ಬಂದಿದ್ದ ದುಡ್ಡು ಅಡ್ವಾನ್ಸ್ ಎಲ್ಲ ಆಫೀಸಿಗೆ ಹಾಕಿದೀವಿ. ಏನಂದ್ರೆ ಏನಿಲ್ಲ ನನ್ನದು. 6 ತಿಂಗಳು ನಮ್ಮ ಮನೆ ರೆಂಟ್ ಕಟ್ಟಿಲ್ಲ. ನನ್ನ ತಂಗಿ ಚಿಕ್ಕ ತಂಗಿ ಎಲ್ಲ ಗೊತ್ತಿಲ್ಲ, ನಮ್ಮ ಅಂಗಡಿ. ಸೊ ನಾನು ಎಲ್ಲರ ಹೆಸರು ತೊಗೊಳ್ತೀನಿ ಇವತ್ತು, ಬಿಕಾಸ್ ಒಬ್ಬೊಬ್ರು ನನಗೆ ತುಂಬಾ ಸಪೋರ್ಟ್ ಮಾಡಿದೆ. ನನ್ನ ಚಿಕ್ಕ ತಂಗಿ ನಮ್ಮ 6 ತಿಂಗಳು ಅವಳೇ ಪೇ ಮಾಡಿದ್ರು. ಫುಡ್ಡಿಂದಾಗಲಿ ಎಲ್ಲರೂ ಆಗಲಿ ಅವಳು ಸಪೋರ್ಟ್ ಮಾಡಿದ್ರು ತುಂಬಾ, ನನ್ನ ಫ್ಯಾಮಿಲಿಯಿಂದ. ಆಮೇಲೆ ಥ್ಯಾಂಕ್ ಯು ದ ಬಾಟಮ್ ಆಫ್ ಮೈ ಹಾರ್ಟ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಬೆಳಿಗ್ಗೆ ಒಬ್ಬರು ಸಿ ಸರ್ ಬಂದಿದ್ದಲ್ಲ, ಅವರು ಒಂದು ಜಾಬ್ ತಗೊಳ್ಳಿ ಅಂತ ಅಂದ್ರು. ಸರಿ ಸರ್ ಸ್ಟಾರ್ಟ್ ಮಾಡೋಣ ಅಂತ. ಆವಾಗ ನನಗೆ ನಾನು ಹಳೆ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೆ, ಆಫೀಸ್ ಒಳಗಡೆ. ನನಗೆ ಆಚೆದು ಏನೂ ಗೊತ್ತಿಲ್ಲ. ಸೈಟ್ ಅಂದ್ರೆ ಏನು ಗೊತ್ತಿಲ್ಲ, ಪ್ರಾಜೆಕ್ಟ್ ಅಂದ್ರೆ ಏನು ಗೊತ್ತಿಲ್ಲ, ಏನಂದ್ರೆ ಏನು ಗೊತ್ತಿಲ್ಲ, ಸಿಸ್ಟಮ್ ಒಳಗೆ ಗೊತ್ತಿತ್ತು. ಆ ಸರಿಗೆ ಹೋಗಿ ಮೀಟ್ ಮಾಡಿದಾಗ ಯಾವ ಒಬ್ರು ಇನ್ನೊಬ್ರು ಫ್ರೆಂಡ್ ರಾಮೇಗೌಡ ಸರ್ ಅಂತ, ಅವ್ರು ಅಶ್ವಿನ್ ಕುಂಟೆ ಅವ್ರು ಹೇಳಿದ್ರು, ಮೇಡಮ್ ಆಚೆ ಪ್ರಾಜೆಕ್ಟ್ ಇದೆ, ಟ್ರೈ ಮಾಡಿ. ಸೊ ಅವ್ರು ನನಗೆ ಕರ್ಕೊಂಡೋಗಿ ಮೀಟ್ ಮಾಡಿಸಿದ್ರು. ಆ ಪ್ರಾಜೆಕ್ಟು ಫೀಲ್ಡ್ ಆಫ್ ಫ್ಲೋರ್ಸ್. ಆ ಪ್ರಾಜೆಕ್ಟ್ ಇಂದ ಫೀಲ್ಡ್ ಆಫ್ ಫ್ಲೋರ್ಸ್ ಹೆಸರು ಮಾರ್ಕೆಟಲ್ಲಿ ಬಂದಿದೆ. ಫಸ್ಟ್ ಪ್ರಾಜೆಕ್ಟ್. ಈಗ ಒಬ್ರು ಸೈಟ್ ಅಲ್ಲಿ ಹ್ಯಾಂಡಲ್ ಮಾಡಿಲ್ಲ ಅಂದ್ರೆ ಅವರಿಗೆ ಒಂದು ಪ್ರಾಜೆಕ್ಟ್ ಹೆಂಗ್ ಮಾಡ್ಬೇಕಂತ ಗೊತ್ತಿರಲ್ಲ. ಫಸ್ಟ್ ಪ್ರಾಜೆಕ್ಟ್ 90 lakhs, 12,000 square feet. ಆ ಪ್ರಾಜೆಕ್ಟ್ ಇಂದ ಎಲ್ಲರಿಗೂ ಗೊತ್ತಾಯ್ತು ಫೀಲ್ಡ್ ಆಫ್ ಫ್ಲೋರ್ಸ್ ಅನ್ನೋದು ಒಂದು ಕಂಪನಿ ಇದೆ. ಓನರ್ ಒಬ್ರು ಮುಸ್ಲಿಮು, ಲೇಡಿ ಒಬ್ರು ಮಾಡ್ತಾ ಇದ್ದಾರೆ. ಆವಾಗ ನಾನು, ಸಾಹಿಲ್, ಲಾವಣ್ಯ 3 ಜನ. ಆಮೇಲೆ ಇನ್ನೂ ಕೆಲಸ ಜಾಸ್ತಿ ಆದಾಗ ಸ್ಟಾರ್ಟ್ ಆದಾಗ ಆಂಥನಿ ಜಾಯ್ನ್ ಆದ್ರು. Okay. Then next, thank you Mr. Anthony for all the support you have given. ಅದರಿಂದ ಇನ್ನೊಂದು ಪ್ರಾಜೆಕ್ಟ್ ಬಂತು. ಅದಾಗಿ ಎಲ್ಲ ನಮ್ಮ ಮೇಲೆ ಭರವಸೆ ಸ್ಟಾರ್ಟ್ ಮಾಡಿದ್ರು. ಸೊ ವಿ ಸ್ಟಾರ್ಟೆಡ್ ಸ್ಲೋಲಿ. ಒಂದು ಚಿಕ್ಕ ಆಫೀಸಿಂದ ಇನ್ನೊಂದು ಆಫೀಸ್ ಹೋಗ್ಬಿಟ್ಟು ಥರ್ಡ್ ಅದೇ ಬಿಲ್ಡಿಂಗ್ ಅಲ್ಲಿ MJ ಶೋಯಬ್ ಪಾಷಾ ಹೀ ಕೇಮ್ ಇನ್ ಪಿಕ್ಚರ್. ಅವ್ರು ಜಾಯ್ನ್ ಆದ್ರು. ಅವ್ರು ಜಾಯ್ನ್ ಆಗಿ ಸ್ಟೋರಿ ಅಂದ್ರೆ ಅವ್ರ ಮನೆಯಲ್ಲ ನಾನು ಎಂಕ್ವೈರಿಗೆ ಹೋಗಿದ್ದೆ. ನೆನ್ಕೊಂಡಾಗೆ ಕೇಳಿ ಏನ್ ಮಾಡ್ತಾ ಇದ್ದೆ ಅಂತ. ಸರಿ ಮಾಡೋಣ ಬನ್ನಿ ಅಂತ ತಗೊಂಡೆ. ಅವ್ರಿಗೆ ಏನ್ ಹೇಳಿದೆ, ನಮ್ಮ ಫ್ಯಾಮಿಲಿಲಿ ಅಂದ್ರೆ ನಮ್ದ್ರಲ್ಲಿ ಏನು ಫ್ಲೋರಿಂಗ್ ಅಂದ್ರೆ ಯಾರಿಗೂ ಗೊತ್ತಿಲ್ಲ. ಟೈಲ್ಸ್ ಅಂಗಡಿ ಇದೆ, ಹೋಗಿ ನೋಡೋಣ ಅಂತ ಅಂದ್ರು. ಸರಿ ಟೈಲ್ಸ್ ಅಂಗಡಿನ, ಈ ಟೈಲ್ಸ್ ಅಂಗಡಿನ ಇಲ್ವಲ್ಲ ಅಂತ. ಆಮೇಲೆ ಗೊತ್ತಾಯ್ತು ಫ್ಲೋರಿಂಗ್ ಅಂದ್ರೆ ಏನು ಅಂತ. ಸೊ ಮಾತಾಡ್ತಾ ಇರಲಿಲ್ಲ. ಈಗ ಮಾತಾಡೋ ಮಾಡಲ್ಲ. ಸೊ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಸ್ವಲ್ಪ ಫಸ್ಟ್ 3 months ನಾನು ಅದೇ ಹೇಳಿದ್ನಲ್ಲ, ಹೇಳ್ಬಿಟ್ಟಿದ್ದೆ ಇಲ್ಲಿ ನನ್ನ ಹತ್ರ ಸ್ಟೇ. ಯಾಕಂದ್ರೆ ನಮ್ಮ ಫೀಲ್ಡಲ್ಲಿ ಮಾತಾಡೋದು ಜಾಸ್ತಿ. ಮಾರ್ಕೆಟಿಂಗು, ಸೈಟ್ ಎಲ್ಲಾದ್ರೂ ಮಾತಾಡ್ಬೇಕು ನಾವು. ಒಂದು ಸೆಕ್ಯೂರಿಟಿಗೂ ನಾವು ಚೆನ್ನಾಗಿ ಮಾತಾಡ್ಬೇಕು, ಆವಾಗ ನಮ್ಮ ಕೆಲಸ ಆಗೋದು. ಮೆಟೀರಿಯಲ್ ಹೋಗೋಕ್ಕಾಗ್ಲಿ ಈಗಾಗಲಿ. ಸೊ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವುದೇ ಕೆಲಸ ಹೇಳಿ, ಯಾವುದೇ ಡಿಪಾರ್ಟ್ಮೆಂಟಿಗೆ. ಶೋಯಬ್ ಬಗ್ಗೆ ಇನ್ನೊಂದು ಹೇಳ್ಬೇಕಂದ್ರೆ, ಶೋಯಬ್ ಟ್ರೈನ್ ನೋಡಿರಲಿಲ್ಲ. ಸಾರಿ, ತ್ರಿಚಿ ಹೋದ್ವಿ ನಾವು. ತ್ರಿಚಿ ಹೋಗ್ಬೇಕಿತ್ತು. ರೈಲ್ವೆ ಸ್ಟೇಷನ್ ಕರ್ಕೊಂಡು ಹೋಗ್ಬೇಕಾದ್ರೆ ಹೇಳ್ತಾ ಇರೋದು, ನಾನು ಫಸ್ಟ್ ಟೈಮ್ ಇದು ಟ್ರೈನಲ್ಲಿ ಹೋಗ್ತಿರೋದು ಅಂತ. ಸೊ ಎಲ್ಲ ಸೈಡಲ್ಲೂ ಎಲ್ಲೆಲ್ಲಿ ಬೇಕು ಎಲ್ಲರೂ ನಮ್ಮ ಜೊತೆ. ಥ್ಯಾಂಕ್ ಯು MJ from the bottom of my heart. And ಫಸ್ಟ್ ಈಗ ಎಲ್ಲರಿಗೂ ನಾನೀಗ ಸ್ಟಾರ್ಟ್ ಮಾಡ್ತೀನಿ. ಟುಡೇ ಅಂದ್ರೆ ಎಷ್ಟು ಸೋತಿದ್ದೀನಿ, ಈಗ ಇಷ್ಟು ಗೆದ್ದಿದ್ದೀವಿ ಅಂದ್ರೆ ದ ರೀಸನ್ ಇಸ್ ಮೈ ಡ್ಯಾಡ್. ಅವನು ಒಂದು ಮಾತು ನನಗೆ ಯಾವಾಗಲೂ ಹೇಳಿದ್ರು, ಅಂಗಡಿ ಓಪನ್ ಮಾಡಿದ್ರು. ಯಾಕಂದ್ರೆ ಶೋರೂಮಿಗೆ ಬಂದಿದ್ದಾರೆ. ಚಿಕ್ಕ ಆಫೀಸ್ ಓಪನ್ ಮಾಡಿದಾಗ ಏನ್ ಹೇಳಿದ್ರೆ, 2 things I learned from him. He said, ಬಿಸ್ನೆಸ್ ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ, ಅಂಗಡಿ ಯಾವಾಗಲೂ ಓಪನ್ ಇರಬೇಕು. They use that ಅಂಗಡಿ ವರ್ಡ್. No matter what, don't lose hope. दुकान बंद नहीं होना. If you have to take rest, ನಿನಗೆ ಹುಷಾರಿಲ್ಲ ಅಂಗಡಿಯಲ್ಲೇ ಕುತ್ಕೊಂಡು ರೆಸ್ಟ್ ತಗೋಬೇಕು. ಬಟ್ ಅಂಗಡಿ ಯಾವತ್ತೂ ಕ್ಲೋಸ್ ಆಗಬಾರ್ದು. ಸೆಕೆಂಡ್ ಥಿಂಗ್ ಇಸ್ ಲೇಟ್. ನಿನಗೆ ನಿನ್ ಸ್ಟಾಫ್ ಇಡ್ತಾ ಇದೆಯಾ, ನೀನ್ ಕೊಡೋದು ನಿನಗೆ ಆಗುತ್ತೆ ಅಂತ ನೀನ್ ಸ್ಟಾಫ್ ಇಡಬೇಕು. ಇಡ್ಸ್ಕೊಂಡು ಕೆಲಸ ಮಾಡ್ಕೊಂಡು ಇನ್ನೊಂದು ತಿಂಗಳಾದ್ಮೇಲೆ ನನ್ನ ಹತ್ರ ದುಡ್ಡಿಲ್ಲ, ನಮಗೆ ಪ್ರಾಜೆಕ್ಟ್ ಬಂದಿಲ್ಲ, ನೀನ್ ಮನೆಯಿಂದ ತರತಾಗಿ ಏನೋ ನಿನಗೆ ಬೇಕಾಗಿಲ್ಲ. ಆನ್ ಟೈಮ್ ಪೇಮೆಂಟ್ಸ್, ಸ್ಯಾಲ್ರಿ ಆಗಲಿ
ಯಾರಿಗದು ಮೆಟೀರಿಯಲ್ ತೊಗೊಳ್ತೀವಲ್ಲ ಅವಿಗಲ್ಲಿ ಇದು ಯಾವತ್ತು ಇದು ಮಾಡಬಾರ್ದು. ಥರ್ಡ್ ಥಿಂಗ್ ಅವ್ರು ಹಂಗೆ ಬಿಸ್ನೆಸ್ ಅಲ್ಲಿ ಅದು ನನಗೂ ಅವಾಯ್ಡ್ ಹೇಳೋದು. ಥರ್ಡ್ ಥಿಂಗ್ ನಾವೇ ಯಾವಾಗಲೂ ಉಳಿಸ್ಕೋಬೇಕು. ಇವತ್ತು ನಾನು ಇಷ್ಟೊಂದು ಸಕ್ಸಸ್ ಆಗಿದೆ ಅಂದರೆ ಮೈ ಫ್ಯಾಮಿಲಿ, ಮೈ ಡ್ಯಾಡ್, ಮೈ ಮಾಮ್, ಮೈ ಸಿಸ್ಟರ್ಸ್, ಮೈ ಬ್ರದರ್ ಇನ್ ಲಾ, ಎವ್ರಿಬಡಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾನು ಆಫೀಸ್ ಸ್ಟಾರ್ಟ್ ಮಾಡಿದಾಗ ಆಂಟಿ ಅವಾಗಿಂದ ನನ್ನ ಜೊತೆ ಇದ್ದಾರೆ. ಏನ್ ಮಾಡ್ತಾರೆ ಅಂತ ಅನ್ಕೋಬಹುದು, ಬಟ್ ನಮ್ಮ ಆಫೀಸ್ ಕ್ಲೀನ್ ಮಾಡೋದೆಲ್ಲ ಎಲ್ಲರಿಗೂ ಇವೆ. ನಾನು ಯಾವಾಗಲೂ ಸ್ಯಾಡ್ ಆಗಿ ಕೂತ್ಕೊಂಡ್ರೆ ಆಂಟಿ ಒಂದೇ ಮಾತಾಡ್ತಾರೆ, ಯಾಕೆ ಮೇಡಮ್ ಟೆನ್ಷನ್ ತೊಗೊಳ್ತೀರಾ, ಯಾವಾಗಲೂ ದೇವ್ರು ಒಳ್ಳೇದೇ ಮಾಡ್ತಾರೆ, ಇನ್ಸ್ ಚೆನ್ನಾಗಿದೆ, ಯಾವಾಗಲೂ ಇವ್ರು ಹೆಲ್ಪ್ ಕೊಡ್ತಾ ಇದ್ರು ನನಗೆ, ದೇವ್ರು ಒಳ್ಳೇದು ಮಾಡಿ ದೇವ್ರು ಒಳ್ಳೇದು ಮಾಡಿ ಅಂತ ಆಂಟಿ ಒಳ್ಳೇದು. ಆಂಟಿಗೆ ಬಾಯ್ ಥ್ಯಾಂಕ್ ಯು ಹೇಳೋದು ಸಾಕು. ಅದಕ್ಕೆ ಒಂದು ಇದು ಮಾಡ್ತಾರೆ. Kissy face sent to your phone, but I'm trying to kiss your lips for real. Red hearts, that's what I'm on, yeah. Come give me something I can feel. Don't you want me like I want you, baby? Don't you need me like I need you now? See tomorrow, but tonight go crazy. All you gotta do is just meet me at the It's whatever you like.